ನಮಸ್ಕಾರ. ಇವತ್ತು ನಾವು ಬೀದರ್ ಜಿಲ್ಲೆ ಔರಾದ್ ಊರಿನಲ್ಲಿದ್ದೇವೆ, ಅಂದರೆ ಔರಾದ್ ಪಟ್ಟಣದಲ್ಲಿದ್ದೆವು. ಈಗ ನೀವು ಕುಂಬಾರ ಸಮುದಾಯದವರನ್ನು ನೋಡಿರಬೇಕು. ಕುಂಬಾರರು ಹಿಂದಿಕಿನಿಂದ ಮಡಿಕೆಗಳನ್ನು ಅಂದರೆ ಗಡಿಗೆಗಳನ್ನು ಮಾಡೋದು ನೀವೆಲ್ಲ ನೋಡಿರಬೇಕು. ಆದರೆ ಇವತ್ತು ಗಡಿಗೆ ಮಾಡೋದು ಕಡಿಮೆ ಆಗ್ಯದ ಮತ್ತು ಗಡಿಗೆ ಖರೀದಿ ಮಾಡೋದು ಭಾಳಷ್ಟು ಕಡಿಮೆ ಆಗ್ಯದ. ಅದು ಏನು ಅಂತ ಇವತ್ತು ನಮ್ಮ ಜೊತೆಗೆ ಈರಪ್ಪ ಕುಂಬಾರ್ ಅವರು ಇದ್ದಾರೆ. ಯಾಕಂದರೆ ಇವತ್ತು ಔರಾದ್ ತಾಲೂಕಿನಲ್ಲಿ ಬಹುತೇಕ ಎಲ್ಲ ಕಡೆ ಇವತ್ತು ಗಡಿಗೆ ಮಾಡೋರು ಯಾರೂ ಸಿಗಲ್ಲ. ಹಾಗಾಗಿ ಔರಾದ್ನಲ್ಲೇ ಒಂದು 3-4 ಕುಟುಂಬಗಳು ಮಾತ್ರ ಇವತ್ತು ಗಡಿಗೆಯನ್ನು ಮಾಡೋದು ತಮ್ಮ ಕಾಯಕನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಮತ್ತು ಅವರು ಗಡಿಗೆ ವ್ಯಾಪಾರ ಯಾವ ರೀತಿ ನಡೀತದ, ಗಡಿಗೆ ಯಾವ ರೀತಿ ಖರೀದಿ ಮಾಡ್ತಾರೆ ಜನ, ಮತ್ತು ಅವರು ಮಾಡೋಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ, ಮಣ್ಣು ಮತ್ತು ಅದು ಮಾಡೋಕ್ಕೆ ಏನೇನು ಕೆಲಸ ಮಾಡ್ತಾರೆ ಪ್ರತಿಯೊಂದನ್ನು ಅವರನ್ನು ನೋಡ್ಬೋದು. ಈಗ ಅವರು ಟಿಗಿರಿ ಮೇಲೆ ಮಣ್ಣನ್ನು ಹಾಕಿ ಗಡಿಗೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ನೀವು ನೋಡ್ತಾ ಇರಬೇಕು. ಒಂದು ವೇಳೆ ನೀವು ಆ ಗಡಿಗೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಈರಪ್ಪ ಹನುಮಂತ್ ಕುಂಬಾರ ಔರಾದ್ ಗಡಿಗೆ ಮಾಡ್ತೇವೆ ನಾವು. 15-16 ವರ್ಷ ಹಿಡಿದು ಸಣ್ಣ ಕುಳ್ಳಿ, ಹಾಲಿನ ಅಡ್ಗೆ, ಚಿಕನ್ ಹಂಡಿ, ಹಂತಣಿಗೆ, ಮುಚ್ಚಳ್, ದೊಡ್ಡ ಹರಿ 40 ವರ್ಷ ಹಿಡಿದು ಮಾಡ್ತೇವೆ. ಮಣ್ಣು ತರಲಿಬೇಕು, ಆಂಧ್ರಲಿಂದ ತರಬೇಕು, ಒಣಗಿಸ್ಬೇಕು, ತೊಯ್ಸ್ಬೇಕು, ಅದು ತುಳಿಬೇಕು, ಟಿಗಿರಿ ಮೇಲೆ ಹಾಕಿ ಮಾಡಬೇಕು, ಅದ್ರ ಮ್ಯಾಲಿನ ಮಾಡಿ ಒಣಗಿಸ್ಬೇಕು, ಅವಾಗ ಸುಡಿಸ್ಬೇಕು, ಕಟ್ಗೆ ತರಬೇಕು, ಮತ್ತು ಅದ್ರ ಮ್ಯಾಲೆ ಯಾವ್ದಾರು ಗಿರಾಕ್ ಬಂದ್ರೆ ಮಾರಬೇಕಿಲ್ದ್ರೆ ಮನೆಗೆ ಇಕ್ಕಬೇಕು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇಲ್ಲೇ ಮಾಡ್ತೇವೆ ರೀ, ಯಾರೋ ಬಂದ್ರು ಕೊಡ್ತೇವೆ, ಇದ್ರೆ ಇರ್ತಾವ ಹಾಗೆ ಗಿರಾಕ್ ಬಂತಂದ್ರೆ. ಪೈಲೆ ಹಳ್ಳಿ ಗಂಟೆ ಹೋಯ್ತೇವೆ ಕತ್ತಿ ಮೇಲೆ ತಗೊಂಡು, ಆಗ ಮಾಡ್ತಿದ್ವು. ಈಗ ಹಳ್ಳಿ ಗಂಟೆ ಯಾತ್ ಕಾಲತ್ತಾವ. ಹಾಂ, ಕತ್ತಿಲೆ ಅಂದರೆ ಯಾರ ಒಯ್ತಾವ ಹಿಂಗೆ ಹೊಲ್ಸಲ್ದಾರ ಒಯ್ದು ಕುಂತ 1-2 ಮಾರ್ಕೋತಾವ್ರು. ಅವ್ರಿಗೆ ಏನಾರ ಥೋಡಿ ಸಿಗ್ತದೆ, ನಮ್ಗೆ ಥೋಡಿಸಿ ಹಿಂಗೆ. ಎಲ್ಲೇನು ಮಾಡ್ತಾರೆ ಗಡಿಗೆ? ಎಲ್ಲಿ ಬೀದರ್ಗೆ ಮಾಡ್ತಾವ ದುಕಾನ್ ಅದ, ಉದ್ಗಿರ್ ದುಕಾನ್ ಅದ, ಲಾತೂರ್ ದುಕಾನ್ ಅವ. ಈಗ ಅವ್ರದಾಗ ದುಕಾನ್ ಇಲ್ಲ. ಮಾಡೋರು ಎಲ್ಲೆಲ್ಲ ಮಾಡೋರು ಅವ್ರದ್ದಾಗೆ. ಅವ್ರದ್ದಾಗ 4 ಮಂದಿ ಅವ. ಉಳಿದ ಕಡೆ ಯಾಕೆ ಕಮ್ಮಿ ಆಗ್ಯದ? ಮಾರಲ್ಲ ಹೊಂಟವ. ಈಗ ಒಯ್ಬೇಕಾದ್ರೆ ಮಾರ್ಲಾಕ ಯಾತ್ ಕಾಲತ್ತ. ಅದೇ ಯಾಕೆ ಮಾರಲ್ಲ ಹೋಗ್ಯಾರ? ಇದು ಸ್ಟೂಲ್ ತಯಾರಾಗ್ಯದ, ಜರ್ಮನ್ ತಯಾರಾಗ್ಯದ, ಕಬ್ಬಿಣ, ಪ್ಲಾಸ್ಟಿಕ್. ಯಾವಾಗಾರ ಕ್ಯಾಶ್ ಇತ್ತು ನೀರು ಕುಡಿಯಾಕ ಗಡಿಗೆ ಅಂದ್ರೆ ಯಾರು ತೊಗೊಳತ್ತಾವ. ಇದು ಫ್ರೀಜ್ ಅದ, ಇನ್ನೂ 100 ರೂಪಾಯಿ ಇವ್ರಿಗೆ ಕೊಡ್ಬೇಕು, ಫ್ರೀಜಾಗಿನ ಕೊಡ್ಲತ್ತ. ಮಾಗ ಬೇಮಾರಿ ಇದ್ದಿಲ್ಲ. ಇದು ಜರ್ಮನ್ ಸ್ಟೂಲ್, ಈ ಫ್ರೀಜ್ ಬಂದಿನ ಹಿಡಿದು ಬೇಮಾರಿ ಚಾಲಾಗ. ಇದು ಎಲ್ಲ ನಾರ್ಮಲ್. ಹೆಚ್ಚು ತಣ್ಣಗಿರೋದು, ಕಮ್ಮಿ ತಣ್ಣಗಿರೋದು ಕೊಂಡ್ರೆ ಏನು ಬೇಕಾದ ಎಷ್ಟು ಕೊಂಡ್ರೆ ಚಂದ ಕಾಣುತ್ತೆ. ಊಟ ಎಲ್ಲ ಇದು ಅಡುಗೆ ಮಾಡ್ತೀವಿ. ಹಾಂ, ಅಡುಗೆ ಹಾಲು ಗರಂ ಮಾಡೋದು ಇದ್ರಾಗೆ, ಚಿಕನ್ ಮಾಡೋದು, ಬ್ಯಾಳಿ ಮಾಡೋದು ಎಲ್ಲ ಇದ್ರಾಗೆ ಇತ್ತು ಪೈಲೆ. ಈಗ ಇಲ್ಲೇ ಯಾರು ಕ್ಯಾಶ್ ಇದ್ದವ್ರು ತಗೊಳತ್ತಾವ. ಸರ್ಕಾರಗಳು ಏನಾರ ಸವಲತ್ತು ಮಾಡಿ ಏನಿಲ್ಲ, ಸವಲತ್ತಿಲ್ಲ, ಇರ್ತಾರ ಬರೋದಿಲ್ಲ, ಹೋಗೋದಿಲ್ಲ. ಲೋನ್ ಅದು ಏನಿಲ್ಲ. ಹಾಂ, ಲೋನ್ ಇಲ್ಲ, ಏನಿಲ್ಲ. ವ್ಯಾಪಾರ ಮಾಡಿನಾಗ ಅದ್ರ ಯಾಕೆ ಮಾಡ್ತೀವಿ, ಯಾವಾಗ ಮಾಡಲೇವು ಅಂದ್ರೆ 10-20 ಸಾವಿರ ಎತ್ತು ಹೋಗಿಲ್ಲ ತಿಂಗಳಿಗೆ. ಇದಕ್ಕೆ ಬಿಟ್ಟು ಬೇರೆದು ಏನಿಲ್ಲ. ಮಾಡೋದು ಇದ್ರಾಗೆ, ತಿಂಬೋದು ಇದ್ರಾಗೆ, ಹೊಡೆದ ಇದ್ರಾಗೆ. ನೀವು ಇಷ್ಟೊತ್ತು ನೋಡಿದಿರಲ್ಲ ಗಡಿಗೆಯನ್ನು ಟಿಗಿರಿ ಮೇಲೆ ಯಾವ ರೀತಿಯಾಗಿ ಅವರು ತಯಾರು ಮಾಡಿದ್ದಾರೆ ಅಂತ. ಅಂದರೆ ಗಡಿಗೆ ಮಾಡೋದು ಭಾಳಷ್ಟು ಕಷ್ಟದ ಕೆಲಸ. ಅದೊಂದು ವಿದ್ಯೆ ರೀತಿಯಾಗಿ ಅವರನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಯಾಕಂದರೆ ಬೇರೆ ಬೇರೆ ಭಾಗದಿಂದ ಅದನ್ನು ಹಿಂದಿನ ಕಾಲದಲ್ಲಿ ಅಂತಂದರೆ ಒಂದು 10-15 ವರ್ಷದ ಹಿಂದೆ
ಕತ್ತೆ ಮೇಲೆ ಮಣ್ಣನ್ನು ಹೊತ್ಕೊಂಡು ಬಂದು ಅದು ಒಣಗಿಸ್ಬೇಕು. ಅದರಲ್ಲಿರ್ತಕ್ಕಂಥ ಎಲ್ಲ ಕಸ ಕಡ್ಡಿಗಳನ್ನು ತೆಗೆದು ಒಂದು ರೀತಿ ರೊಟ್ಟಿ ಮಾಡೋ ಹಿಟ್ಟಿನ ಥರ ಅದನ್ನು ಹಾಕಿ ಅದು ನೀರಿನಲ್ಲಿ ಕಲಸಿ ಆಮೇಲೆ ತುಳಿಬೇಕು. ಒಟ್ಟಾರೆ ಹದವಾಗಿ ಮಾಡಿ ಅದನ್ನು ಇಟಿಗ್ರಿ ಮೇಲೆ ಹಾಕಬೇಕು. ನಂತರ ಅದು ಒಂದು ರೂಪ ರೀತಿಯಲ್ಲಿ ಕೊಡಬೇಕಾಗ್ತದೆ. ಅಂದರೆ ಅದು ಗಡಿಗೆ ಇರ್ಬೋದು, ಹಣತೆ ಇರ್ಬೋದು, ಮುಚ್ಚಾಳಿ ಇರ್ಬೋದು, ಬೇರೆ ಬೇರೆ ರೀತಿಯಾಗಿ ಅದು ಆಕಾರವನ್ನು ಅವರು ಕೊಡ್ತಾರೆ. ಯಾಕಂದರೆ ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಕುಂಬಾರರಿದ್ದಾರೆ. ರಾಜ್ಯದಲ್ಲಿ 20 ಲಕ್ಷಕ್ಕಿಂತ ಹೆಚ್ಚು ಕುಂಬಾರಿದ್ದಾರೆ. ಆದರೆ ಇವತ್ತು ಗಡಿಗೆ ಮಾಡೋರ ಸಂಖ್ಯೆ ಭಾಳಷ್ಟು ವಿರಳವಾಗಿ ಸಿಗ್ತದೆ. ಇಲ್ಲಿ ಔರಾದ್ ತಾಲೂಕಿನಲ್ಲೇ ಇವತ್ತು ಪ್ರತಿಯೊಂದು ಊರಲ್ಲಿ ಕುಂಬಾರಿದ್ದಾರೆ, ಭಾಳಷ್ಟು ಕಡೆ ಇದ್ದಾರೆ. ಆದರೆ ಗಡಿಗೆ ಮಾಡೋರು ನಿಮ್ಗೆ ಸಿಗೋದು ಬರೀ ಔರಾದ್ ಪಟ್ಟಣದಲ್ಲಿ ಒಂದು 4-5 ಕುಟುಂಬಗಳು ಮಾತ್ರ. ಯಾಕಂದರೆ ಗಡಿಗೆ ಖರೀದಿ ಮಾಡೋರು ಇಲ್ಲ, ಗಡಿಗೆ ಖರೀದಿ ಮಾಡೋರು ಇಲ್ಲ, ಮತ್ತು ಗಡಿಗೆ ಮಾಡೋರು ಇವತ್ತು ಕಡಿಮೆ ಆಗಿದ್ದಾರೆ. ಯಾಕಂದರೆ ಇವತ್ತು ಪ್ಲಾಸ್ಟಿಕ್ಕು ಮತ್ತು ಜರ್ಮನು ಬೇರೆ ಬೇರೆ ರೀತಿಯ ಮನೆ ಬಳಕೆ ವಸ್ತುಗಳು ಬಂದ ನಂತರ ಇವತ್ತು ಗಡಿಗೆ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಇದರಿಂದ ಹೆಚ್ಚಿನ ಆದಾಯ ಇಲ್ಲ, ಮಾರಾಟ ಇಲ್ಲ. ಆ ಕಾರಣಕ್ಕೆ ಇವತ್ತು ಗಡಿಗೆ ಮಾಡೋದು ನಿಲ್ಲಿಸಿದ್ದಾರೆ ಅಂತ ಕುಂಬಾರರು ಹೇಳ್ತಾರೆ. ಸರ್ಕಾರಗಳು ಕೂಡ ಇತ್ತ ಗಮನ ಹರಿಸಿಲ್ಲ. ಸರ್ಕಾರದಿಂದ ಯಾವುದೇ ಒಂದು ಇಂಥ ಕಾಯಕಗಳಿಗೆ, ಕುಶಲಕರ್ಮಿಗಳಿಗೆ ಒಂದು ಸೌಲಭ್ಯ, ಸಾಲ ಸೌಲಭ್ಯ ಯಾವುದೂ ಕೊಟ್ಟಿಲ್ಲ. ಅಂದರೆ ಇಂಥ ರೀತಿಯ ಕೆಲಸ ಮಾಡೋರಿಗೆ ಸರ್ಕಾರಗಳು ಪ್ರೋತ್ಸಾಹ ಮಾಡಿದರೆ ಅವರು ಕೂಡ ಒಂದಿಷ್ಟು ಒಳ್ಳೆ ರೀತಿಯಿಂದ ತಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಇವತ್ತು ಕುಂಬಾರರು ರಾಜ್ಯದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಿಂದ ಹಿಂದುಳಿದ ಸಮಾಜದಲ್ಲಿ ಅವರು ಇದ್ದಾರೆ. ಆ ರೀತಿಯಲ್ಲಿ ಸರ್ಕಾರಗಳು ಇವರಿಗೆ ಪ್ರೋತ್ಸಾಹ ನೀತಿಯಲ್ಲಿ ಅವರಿಗೆ ಸಹಕಾರ ಮಾಡಬೇಕು. ಇಂಥ ಒಂದು ಅಪರೂಪದ, ಯಾಕಂದರೆ ಇವತ್ತು ಇಂಥ ಕಾಯಕವನ್ನು ಭಾಳಷ್ಟು ಪ್ರಾಚೀನವಾದ ಈ ಕುಂಬಾರಿಕೆ ಕಾಯಕ ಇದೆಲ್ಲ ನಿಜಕ್ಕೂ ಇವತ್ತು ಸಿಗೋದು ಭಾಳಷ್ಟು ಅಪರೂಪ. ಅಂಥವರನ್ನು ಇವತ್ತು ಒಂದು ರೀತಿಯಲ್ಲಿ ಇವತ್ತು ಸಂಶೋಧನೆ ರೀತಿಯಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಇದನ್ನು ಒಂದು ರೀತಿಯಲ್ಲಿ ಸಂಶೋಧನೆ ನಡಿಬೇಕಾಗಿದೆ. ಎಷ್ಟೊಂದು ಗಟ್ಟಿಯಾಗಿ ಅದನ್ನು ಮಾಡೋದು ಮತ್ತು ಇವತ್ತು ಕುಂಬಾರಿಕೆ ನಡೀತಿದೆ. ಮತ್ತು ಆವುಗಿಯಲ್ಲಿ ಸುಟ್ಟು ಅದನ್ನು ಯಾವ ರೀತಿಯಾಗಿ ಅದನ್ನು ಗಟ್ಟಿಯಾಗಿ ಮಾಡ್ತಾರೆ. ಇದು 12ನೇ ಶತಮಾನದ ಶರಣರು ಕೂಡ ಆ ಕುಂಬಾರಿಕೆ ಕಾಯಕದಲ್ಲಿ ತೊಡಗಿದರು. ಮತ್ತು ಆ ಮಡಿಕೆ ಮಾಡೋದಕ್ಕೆ ಮಣ್ಣೇ ಮೊದಲು ಅನ್ನೋ ರೀತಿಯಲ್ಲಿ ಒಂದು ವಚನ ಸಾಲು ಕೂಡ ನಾವು ನೋಡ್ತೀವಿ. ಆ ಒಂದು ಮಣ್ಣಿಗೆ ಹದ ಮಾಡಿ ಅದಕ್ಕೊಂದು ರೂಪ ಕೊಡೋದಿದೆಯಲ್ಲ, ನಿಜಕ್ಕೂ ಅದೊಂದು ವಿದ್ಯೆ. ಆದರೆ ಅವರು ಅನಕ್ಷರಸ್ಥರಿದ್ದರೂ ಕೂಡ ಅದನ್ನು ಎಷ್ಟು ವಿವಿಧ ರೀತಿಯಲ್ಲಿ ಭಾಳಷ್ಟು ವೈವಿಧ್ಯವಾಗಿ ಮಾಡ್ತಕ್ಕಂಥ ಕಲೆ ಇದೆಯಲ್ಲ, ನಿಜಕ್ಕೂ ಅದು ಒಂದು ಸಿದ್ಧಿಯಾಗಿ ನಾವು ನೋಡ್ಬೋದು. ಇಂಥ ಒಂದು ಕಲೆಯನ್ನು ಮುಂದುವರಿಸ್ಕೊಂಡು ಬರ್ತಕ್ಕಂಥ ಔರಾದ್ ಪಟ್ಟಣದಲ್ಲಿ ಈರಪ್ಪ ಕುಂಬಾರವರು ಈಗ ನಮ್ಮನ್ನು ತೋರಿಸಿದ್ದಾರೆ ಅದರ ಯಾವ ರೀತಿ ಅಂತ. ಇದ್ರ ಬಗ್ಗೆ ತಮಗೆ ಅಭಿಪ್ರಾಯವನ್ನು ನೀವು ತಿಳಿಸ್ಬೇಕಂತ ತಮ್ಮಲ್ಲಿ ಕೋರ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.